Okay, so now three-dimensional geometry. This chapter has 11 marks. Unknown marks ಬರ್ತಾವ ಸ್ವಲ್ಪ ಇಮ್ಯಾಜಿನರಿ ಇರ್ತದ ಲಿಟಲ್ ಬಿಟ್ ಯಾಕಂದ್ರೆ ಮೂರು ಡೈಮೆನ್ಷನ್ ಒಳಗೆ ಥಿಂಕ್ ಮಾಡಬೇಕು ನಾವು x axis y axis z axis ಓಕೆ ಸೊ 11 ಮಾರ್ಕ್ ಈ ಚಾಪ್ಟರ್ ಮೇಲೆ ಎಷ್ಟು ಮಾರ್ಕ್ 11 ಮಾರ್ಕ್ ಎಲ್ಲಾನು ಒಂದು 1 ಮಾರ್ಕ್ 1 2 ಮಾರ್ಕ್ 1 3 ಮಾರ್ಕ್ 1 5 ಮಾರ್ಕ್ 1 ಸೊ ಎಷ್ಟು ಮಾರ್ಕ್ ಬರ್ತಾವು 1 ಮಾರ್ಕ್ ಇಂದ ಒಂದು 1 ಮಾರ್ಕ್ ಇಂದ ಒಂದು 2 ಮಾರ್ಕ್ ಇಂದ ಒಂದು 3 ಮಾರ್ಕ್ ಇಂದ ಒಂದು 5 ಮಾರ್ಕ್ ಇಂದ ಟೋಟಲ್ 11 ಮಾರ್ಕ್ ಬರ್ತವೆ ಓಕೆ 3D geometry so so ನೋಡಿ ಈ ಚಾಪ್ಟರ್ ಓದಬೇಕಾದ್ರೆ we have to divide it into 5 different ways 5 different ways of ಹೆಂಗೆ ಓದೋದು ಫಸ್ಟ್ ಸೆಕ್ಷನ್ ನ ಬಹಳ ಸ್ಮಾಲ್ ಸೆಕ್ಷನ್ ನ ಇವತ್ತು ಕವರ್ ಮಾಡ್ತೀವಿ ಡೈರೆಕ್ಷನ್ cosines and direction ratios direction cosines and direction ratios of a line okay dr dc ಅಂತ second is very important lines complete lines ಬಗ್ಗೆ ಸ್ಟಡಿ ಮಾಡೋದು so ದೊಡ್ಡದಾದ lines third one is planes complete only planes fourth one mixture of line and plane mixture of line and plane fifth and last one is angle between of ಒಂದನೇದು line and line study ಮಾಡೋದು ಎರಡನೇದು line and plane next plane and plane ಇದನ್ನು ಸ್ಟಡಿ ಸೊ ನೀವು ಹಿಂಗೆ ಸ್ಟಡಿ ಮಾಡಿದ್ರೆ 5 ಸೆಕ್ಷನ್ ನಾವು ಡಿವೈಡ್ ಮಾಡ್ಕೋಬಹುದು ಬಟ್ ವೆರಿ ಇಂಪಾರ್ಟೆಂಟ್ ಸೆಕ್ಷನ್ ಅಂದ್ರೆ ಇವ ಹೆಡ್ಸ್ ಬರ್ತಾವೆ ಲೈನ್ಸ್ ಹೆಡ್ಸ್ ಬರ್ತೈತಿ ಪ್ಲೇನ್ಸ್ ಹೆಡ್ಸ್ ಬರ್ತೈತಿ ಸೊ ಇವೆರಡು ಸೆಕ್ಷನ್ ಒಳಗೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಕವರ್ ಆಗ್ತವೆ ಅಂಡ್ ಡೆರಿವೇಷನ್ಸ್ ವಿಲ್ ಆಲ್ಸೋ ಕಮ್ ಇನ್ ದಿಸ್ ಸೆಕ್ಷನ್ ಓಕೆ ಟೋಟಲ್ 7 to 8 ಡೆರಿವೇಷನ್ಸ್ ಬರ್ತಾವೆ ಒಂದು ಡೆರಿವೇಷನ್ ಫಿಕ್ಸ್ ಇರ್ತದೆ ಅದ್ರೊಳಗೆ ಅತಿ ಇಂಪಾರ್ಟೆಂಟ್ ನಾವು 4 ರಿಂದ 5 ಹೇಳ್ತೀವಿ ನಿಮಗೆ ಸೊ ಅವ್ನು ಮಾಡಿದ್ರು ಸಾಕು ಅದ್ರೊಳಗೆ ಒಂದು ಕ್ವಶನ್ ಬರ್ತದೆ ರೈಟ್ ಎಸ್ ಸೊ ಫಸ್ಟ್ ಏನು ಮಾಡೋದು ಇಷ್ಟು ಕಾನ್ಸೆಪ್ಟ್ ಕವರ್ ಆದ್ಮೇಲೆ ಇವತ್ತು ನಾವು ನೋಡೋದು ಡೈರೆಕ್ಷನ್ cosines and direction ratio of a line ಓಕೆ ಡೈರೆಕ್ಷನ್ cosines and direction ratio of a line ನೋಡಿ ವೆಕ್ಟರ್ಸ್ ಏನು ಕಲ್ತಿದಿಲ್ಲ ಅದ ಸೇಮ್ ಬಟ್ ವೆಕ್ಟರ್ಸ್ ನಾವು ಏನು ಅಂತಿದೀವಿ ಡೈರೆಕ್ಷನ್ ರೇಷಿಯೋಸ್ ಅಂಡ್ ಡೈರೆಕ್ಷನ್ cosines ಆಫ್ ಅ ವೆಕ್ಟರ್ ಅಂತಿದೀವಿ ಅದರ ಬದಲಿಗೆ ಏನು ಅನ್ಬೇಕು ಲೈನ್ ಅನ್ಬೇಕು ಅಷ್ಟೇ ಮುಂದೆ ವೆಕ್ಟರ್ ಗೆ ಲೈನ್ ಗೆ ಏನು ಡಿಫರೆನ್ಸ್ ವೆಕ್ಟರ್ ಗೆ ಒಂದು ಫಿಕ್ಸ್ ಎಂಡ್ ಇರ್ತಿತ್ತು ಒಂದು ಲೆಂತ್ ಇರ್ತಿತ್ತು ವೆಕ್ಟರ್ ಗೆ ಲೈನ್ ಗೆ ಲೆಂತ್ ಇರುವುದಿಲ್ಲ ಇಟ್ ಇಸ್ ಎಕ್ಸ್ಟೆಂಡಿಂಗ್ ಇನ್ ಬೋತ್ ಡೈರೆಕ್ಷನ್ ಇನ್ನೊಂದು x axis ಅದ ತಿಳ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಐ ವಿಲ್ ಟೇಕ್ ಒನ್ z axis ಹಿಯರ್ ಇಲ್ಲೊಂದು x axis ತಗೋತಾನೆ ಇದಕ್ಕೆ ಎಂಡ್ ಅದ ಅಣ್ಣ ಇಲ್ಲ ಈ ಲೈನ್ ಹಿಂಗೂ ಹೋಗ್ತಿರ್ತದ ಹಿಂಗೂ ಹೋಗ್ತಿರ್ತದ ಹಿಂಗಾಗಿ ಹಿಯರ್ ಫಾರ್ ದಿಸ್ ದೇರ್ ಇಸ್ ಆಲ್ವೇಸ್ ಟೂ ಡೈರೆಕ್ಷನ್ cosines ಎಲ್ಲವೂ ಏನಿರ್ತಾವ ಇಲ್ಲಿ ಎರಡು ಡೈರೆಕ್ಷನ್ cosines ಇರ್ತಾವ ಒಂದು ನೆಗೆಟಿವ್ ಒಳಗೆ ಇರ್ತದ ಒಂದು ಪಾಸಿಟಿವ್ ಒಳಗೆ ಇರ್ತದ ಈ ಫಾರ್ ಎಕ್ಸಾಂಪಲ್ ಡೈರೆಕ್ಷನ್ cosines ಎದರಲ್ಲಿ ಗುರುತಿಸ್ತೀವಿ ನಾವು L M N two direction cosines direction ratios are A B C ನೆನಪಿಡಬೇಕು ಓಕೆ ಒಂದು ಲೈನ್ ಬರೆದ್ರೆ ನೀವು ಏನು ಬರೆದ್ರಿ 3i + 4j + 5k ಲೈನ್ ಅಥವಾ ವೆಕ್ಟರ್ ಏನು ತಗೊಂಡ್ರೆ ತಿಳ್ಕೊಳ್ಳಿ ಇನ್ನು ಬರೆದ್ರೆ ತಿಳ್ಕೊಳ್ಳಿ ಈ 3 4 5 ಇವ A B C direction ratios direction cosines ಅಂದ್ರೆ ನಿಮಗೆ ಆಲ್ರೆಡಿ ಗೊತ್ತದೆ 3 divided by 3 square plus 4 square plus 5 square so 3 square is 9 plus 16 plus 25 25 plus 16 41 plus 9 50 3 by root 50 4 by root 50 5 by root 50 so ಇವೇನದು direction cosines so these are direction cosines whereas direction ratios 3 4 5 are direction ratios this these are direction cosines understood okay so next direction cosines is the direction ratio of a line ಗೊತ್ತಾಯ್ತಾ ಇದು direction ratio direction cosines ಗೊತ್ತಾದು yes ಇದರೊಳಗೆ ಮೇನ್ಲಿ ಇಂಪಾರ್ಟೆಂಟ್ direction cosines of x axis or y axis or z axis ಕೇಳ್ತಾರೆ so direction cosines ಏನು ಫಾರ್ಮುಲಾ ನೆನಪಿಡಬೇಕು cos alpha cos beta cos gamma ಇವು ಕೇಳ್ತೀವಿ ನಾವು direction cosines ಇದು L ಅಂತಾಗ ಇದು M ಅಂತಾಗ ಇದು N ಅಂತಾಗ L M N ಅಷ್ಟು ಕೂಡಿಸಿದ್ರೆ 1 ಇರಬೇಕು L² + M² + N² = 1 ನೆನಪಿಡ್ರಿ ಅದನ್ನ L ನ ಹೆಂಗ್ ಫೈಂಡ್ ಔಟ್ ಮಾಡೋದು cos alpha M cos beta N cos gamma ಓಕೆ ಸೊ x axis ಡೈರೆಕ್ಷನ್ cosines ಏನೇನಿರ್ತಾವು x axis ಕೂಡ ಎಷ್ಟು ಆಂಗಲ್ ಕ್ರಿಯೇಟ್ ಮಾಡ್ತೈತಿ
x axis ಕೂಡ 0 ಹೌದಲ್ಲ ಅದರ ಮೇಲೆ ಲೈನ್ ಐತಿ ಅಂದ್ರೆ 0 y axis ಕೂಡ 90 z axis ಕೂಡ 90 ಯಾಕೆ ಹೇಳ್ರಿ ಮೂರು ಹೆಂಗಿರ್ತಾವ axis ಗಳು ಒಂದಕ್ಕೊಂದು ಪರ್ಪೆಂಡಿಕ್ಯುಲರ್ ಇರ್ತಾವ x is perpendicular to y is perpendicular to z x is perpendicular to z ಪ್ರತಿಯೊಂದಕ್ಕೂ ಪರ್ಪೆಂಡಿಕ್ಯುಲರ್ ಇರ್ತಾವ ಹೌದಾ ಸೊ ಅಂದ್ರೆ x axis 0 90 90 ಆಂಗಲ್ ಕ್ರಿಯೇಟ್ ಮಾಡ್ತೈತಿ ನಂಗಾತು ಸೊ ಫಸ್ಟ್ ಗೆ ಏನದ ನಮ್ದು L ಅಂದ್ರೆ cos 0 ಆತು cos alpha ಇದು ಬೀಟಾ ಇದು ಗಾಮಾ cos 0 ಅಂದ್ರೆ ಎಷ್ಟು ಆತ 1 cos 90 ಅಂದ್ರೆ 0 cos 90 ಅಂದ್ರೆ 0 ಸೊ x axis ಡೈರೆಕ್ಷನ್ ಕೊಸೈನ್ಸ್ ಕೇಳ್ತಾನ 1 ಮಾರ್ಕಿಗೆ 1 0 0 ಅಂತ ಬರೀಬೇಕು x axis ಮೊದಲೇ ಬರ್ತದೆ ಅದ ಅದು 1 ಉಳಿದದ್ದು 0 0 ಸಿಮಿಲರ್ಲಿ y axis ಏನಾಗಬಹುದು 0 1 0 y axis ಏನಾಗಬಹುದು 0 1 0 ಯಾಕೆ y axis x axis ಕೂಡ ಮಾಡುವ ಆಂಗಲ್ 90 y axis ಕೂಡ 0 y axis z axis ಕೂಡ 90 ಹೌದಾ 0 ಅಂತಂದ್ರೆ cos 0 ಅಂದ್ರೆ 1 cos 90 ಅಂದ್ರೆ 0 cos 90 ಅಂದ್ರೆ 0 0 1 0 is the direction cosines of y axis. Okay, similar thing with z axis is ಕೂಡ 0 sorry z axis ಕೂಡ 90 degree z y axis ಕೂಡ 90 degree z on z axis is 0 so 90 90 0 cos 90 is 0 cos 90 is 0 0 0 1 ಹೌದಾ so direction cosines of x axis is 1 0 0 direction cosines of y axis is 0 1 0 direction cosines of z axis is 0 0 1 very important ನೆನಪು so direction cosines ಅಂದ್ರೆ L M N ಅನ್ಬೋದು cos alpha cos beta cos gamma ಗೊತ್ತಾಯ್ತಾ ಡೈರೆಕ್ಷನ್ ರೇಷಿಯೋಸ್ ಅಂದ್ರೆ A B C ಇಷ್ಟು ಗೊತ್ತಾಯ್ತಾ ಸೊ ಈ ಕಾನ್ಸೆಪ್ಟ್ ಗಳು ನಿಮಗೆ ಗೊತ್ತಿರಬೇಕು ಡೈರೆಕ್ಷನ್ ರೇಷಿಯೋಸ್ ಮತ್ತು ಡೈರೆಕ್ಷನ್ ಕೋಸೈನ್ಸ್ ಅಂಡರ್ಸ್ಟುಡ್ ಅರ್ಥ ಆಯ್ತಲ್ಲ ಸೊ ದಿಸ್ ಈಸ್ ದ ಕಾನ್ಸೆಪ್ಟ್ okay if a line makes angles 90 degree 135 degree 45 degree with the pole x y z axis respectively find its dc ಅಂದ್ರೆ ಡೈರೆಕ್ಷನ್ ಕೋಸೈನ್ಸ್ ನೋಡಿ ಡೈರೆಕ್ಷನ್ ಕೋಸೈನ್ಸ್ ಅನ್ನು ಹೆಂಗೆ ನೀಡಬೇಕು cos alpha cos beta cos gamma angles ಅಂದ್ರೆ those are alpha beta gamma so direction cosines ಯಾವು L M so first L ಬೇಕು ನಮಗೆ L is equal to cos alpha ಅಂದ್ರೆ this is alpha cos 90 what is the value of cos 90 0 okay cos 0 is 1 cos 90 is 0 so next M is equal to cos beta ಈ ಶೇರ್ ಅಂತಂದ್ರೆ cos of 135 ವ್ಯಾಲ್ಯೂ ಗೊತ್ತಿರಬೇಕು ನಿಮಗೆ cos of 135 ಹೇಗೆ ಬರೀಬಹುದು cos of 180 minus 45 so cos of 180 minus 45 ಅಂದ್ರೆ ಸೆಕೆಂಡ್ ಕ್ವಾಡ್ರಂಟ್ cos ನೆಗೆಟಿವ್ ಇರ್ತದ ASTC ಸೆಕೆಂಡ್ ಕ್ವಾಡ್ರಂಟ್ cos ನೆಗೆಟಿವ್ ಅಂದ್ರೆ minus cos 45 ಅಂದ್ರೆ minus 1/2 so n is cos gamma is the cos 45 so cos 45 is 1/2 so direction lasting ಬರಿಬೇಕಿದೆ DC's are direction cosines are 0 minus 1/√2 comma 1/2 ಇಷ್ಟು ಬರಿಬೇಕು understood yes similar solution here these will be asked for 1 mark ನಡು ಕೇಳಿದ್ದು ಕ್ವೆಶ್ಚನ್ಸ್ ಇವ 1 mark if a line makes angles 90 60 and 30 first ಯಾವುದು ಕೊಟ್ಟಿರ್ತಾರಲ್ಲ that is alpha ಯಾಕಂದ್ರೆ x y z ಕೂಡ ಕನೆಕ್ಟೆಡ್ ಇರ್ತಾವ 90 60 30 so L is equal to what cos alpha cos of how much cos 90 is 0 L M cos beta is how much cos of 60 degree cos 60 is 1/2 N cos gamma is how much cos 30 degree cos 30 degree is √3/2 so L M ಅನ್ನೋದು so direction cosines are 0 1/2 √3/2 understood
ನೋಡಿ, if a line has a direction ratios 2 minus 1 minus 2, determine its direction cosines. Direction cosines ಅನ್ನು ಡಿಟರ್ಮೈನ್ ಮಾಡಬೇಕು. ಆಲ್ರೆಡಿ ಕೊಟ್ಟಾರ direction ratios. Direction ratios ಅಂದ್ರೆ ಏನು? a b c. given ಏನು? a2 b minus 1 c minus 2. L ಅಂದ್ರೆ ಏನು ಫಾರ್ಮುಲಾ? a divided by root of a square plus b square plus c square. ಎಷ್ಟಾತ? a ಅಂದ್ರೆ 2 2 divided by 2 square 1 square 2 square 9 4 plus 1 plus 4 2 by root 9 ಅಂದ್ರೆ 2 by 3 ಆಗ. ಸಿಮಿಲರ್ಲಿ m ಏನಾಗೈತಿ? minus 1 by 3. ಹೌದಲ್ಲ? ಕರೆಕ್ಟ್ ಸೇಮ್ ಅಲ್ಲ? root of a square plus b square plus c square n minus 2 by 3. our direction cosine sir l m n. okay right. so ಇಲ್ಲಿ ಬರೀಬೇಕು ಸಿಮಿಲರ್ಲಿ ಅಂದ್ರೆ 1 ಮಾರ್ಕಿಂಗ್ ನಡೀತದೆ. m minus 1 by 3 n minus 2 by 3. next ನೋಡಿ, find the direct direction. this is important double star problem. ಹೇಳಿದ್ರೆ ಇಂತ ಕೇಳ್ತಾರೆ ಇದು ಅಥವಾ 13 ಅಲ್ಲಿ ಮಾಡಿದ್ರೆ ಇಂಪಾರ್ಟೆಂಟ್ ಅದಕ್ಕೆ. find the direction cosines of the line passing through 2 points. ಎರಡು ಪಾಯಿಂಟ್ ಕೊಟ್ಟಿದ್ದಾರೆ ನಿಮಗೆ. ಆ ಎರಡು ಪಾಯಿಂಟ್ ಕೊಟ್ಟಾಗ ಅದರ ಡೈರೆಕ್ಷನ್ ಕೋಸೈನ್ಸ್ ಅನ್ನು ಕಂಡುಹಿಡಿಯಬೇಕು. ಅದರ ಡೈರೆಕ್ಷನ್ ಕೋಸೈನ್ಸ್ ಅನ್ನು ಹೆಂಗೆ ಕಂಡುಹಿಡಿತೀವಿ? 2 ಪಾಯಿಂಟ್ಸ್ ಕೊಟ್ಟಾಗ ಸೊ ನೋಡ್ರಿ, ಮೊದಲ ಅದರ ಡೈರೆಕ್ಷನ್ ರೇಷಿಯೋಸ್ ಕಂಡುಹಿಡ್ಕೋಬೇಕು. ಡೈರೆಕ್ಷನ್ ರೇಷಿಯೋಸ್ ಹೆಂಗೆ ಸಿಗ್ತಾವು? x2 x1 ಮಾಡಿದ್ರ ವೆಕ್ಟರ್ಸ್ ಕಲ್ತಿದ್ರಲ್ಲ ಅದಾಟ x2 x1 y2 y1 z2 z1 ಮಾಡಿದಾಗ ಡೈರೆಕ್ಷನ್ ರೇಷಿಯೋ ಸಿಗುತ್ತಾವು. ಡೈರೆಕ್ಷನ್ ರೇಷಿಯೋ ಅಂದ್ರೆ abc ಸಿಕ್ಕು. ಆ abc ಅಂದ್ರೆ a by root of a square plus b square plus c square, b by root of a square plus b square plus c square, c by root of a square plus b square plus c square ಮಾಡಿದ್ರ ಡೈರೆಕ್ಷನ್ ಕೋಸೈನ್ ಸಿಗ್ತಾವು. ಸೊ ಡೈರೆಕ್ಷನ್ ಕೋಸೈನ್ ಎರಡು ಟೈಪ್ ಕಂಡುಹಿಡಿಯಬಹುದು. ಒಂದು ವ್ಯಾಲ್ಯೂ ಕೊಟ್ಟಾಗ a by root of a square plus b square plus c square, ಇನ್ನೊಂದು ಆಂಗಲ್ ಕೊಟ್ಟಾಗ cos alpha cos beta cos gamma. ಗೊತ್ತಾಯ್ತಾ? ಸೊ ರೈಟ್. ಫಸ್ಟ್ given minus 2 4 5 and 1 2 3. ಇದು x1 y1 z1 ಅಂದ್ರೆ ಪೆನ್ಸಿಲ್ ಬರ್ಕೋಬೇಕು. ಇದು x2 y2 z2. ಸೊ a is equal to ಏನು? x2 minus x1. x2 minus x1 ಅಂದ್ರೆ 1 minus of minus 2. 1 minus of minus 2 ಅಂದ್ರೆ 1 plus 2 3 r. b y2 minus y1. y2 minus y1 ಅಂದ್ರೆ 2 minus 4 minus 2. c z2 minus z1 3 minus 5 minus 2 again. abc ಸಿಕ್ಕು. ಓಕೆ, ಸೊ abc ಸಿಕ್ಕು ಅಂದ್ರೆ root of a square plus b square plus c square ಈಗ ಮಾಡ್ತಾರೆ ಆಮೇಲೆ ಮಾಡ್ತಾರೆ. l is equal to a divided by root of a square plus b square plus c square. a ಅಂದ್ರೆ ಎಷ್ಟು? 3. 3 divided by 3 ಕೂಡಿಸ್ರಿ 3 square 9 minus 2 square 4 plus 2 square also 4. so 3 divided by root of 70. a ಎಷ್ಟಾಯ್ತು? 3 divided l is equal to 3 by root 70. okay, similarly m ಎಷ್ಟಾಗೈತಿ? ಎಷ್ಟು? minus 2 4 minus 5 minus 2 even minus 2 4 minus 5 ಆಯ್ತದ? okay yes z1 is minus 5. so if this is minus 5 this will become plus 5. yes this will become 8. yes 8 ಆಗ್ತದೆ. 8 ಅಂದ್ರೆ ಎಷ್ಟಾಯ್ತು? 64 ಆಗ್ತದೆ. 8 square 64 plus 4 68 9 77. okay, 3 by root 77. so m ಎಷ್ಟಾಗ್ತದೆ ಈಗ? ಸಿಮಿಲರ್ಲಿ m b by root of a square plus b square plus c square minus 2 divided by root 77. n 8 divided by root 77. okay, ಈ ಟೈಪ್ ಪ್ರಶ್ನೆಗಳು ಕೇಳ್ತಾರೆ, ಲಕ್ಷ ಇರಬೇಕು. very very important question this one is find the direction cosines of a line passing through 2 points. 2 points ಕೊಟ್ಟಿರ್ತಾರೆ, ಪಾಸಿಂಗ್ ಪಾಯಿಂಟ್ಸ್ ಕೊಟ್ಟಿರ್ತಾರೆ ಎರಡು. ಸೊ ಅದರ ಡೈರೆಕ್ಷನ್ ಕೋಸೈನ್ಸ್ ಅನ್ನ ಕಂಡುಹಿಡಿಬೇಕು. ಅಂಡರ್ಸ್ಟುಡ್? ಇದರೊಳಗೆ ಕೇಳಿದ್ರೆ u ಕೇಳ್ತಾರೆ ಅಥವಾ ಡೈರೆಕ್ಷನ್ ಕೋಸೈನ್ಸ್ ಆಫ್ x axis y axis z axis.
ಅಥವಾ ಇನ್ನೊಂದು ಕೇಳಬಹುದು ಡೈರೆಕ್ಷನ್ cosines ಆಫ್ ಎ ಲೈನ್ ಪ್ಯಾರಲಲ್ ಟು x ಆಕ್ಸಿಸ್ ಅನ್ಬೋದು ಏನು ಡಿಫರೆನ್ಸ್ ಆಗುದಿಲ್ಲ x ಆಕ್ಸಿಸ್ 1 0 0 ನ ಪ್ಯಾರಲಲ್ ಟು x ಆಕ್ಸಿಸ್ ಇದ್ರೂ 1 0 0 y ಆಕ್ಸಿಸ್ 0 1 0 ನ ಪ್ಯಾರಲಲ್ ಟು y ಆಕ್ಸಿಸ್ ಇದ್ರೂ 0 1 0 z ಆಕ್ಸಿಸ್ 0 0 1 ಪ್ಯಾರಲಲ್ ಟು z ಆಕ್ಸಿಸ್ ಇತ್ತಂದ್ರೂ 0 0 ಯಾಕಂದ್ರೆ ಆಂಗಲ್ ಪ್ಯಾರಲಲ್ ಇದ್ದಾಗ ಸೇಮ್ ಆಗ್ತಾವ ಏನು ಡಿಫರೆನ್ಸ್ ಆಗುದಿಲ್ಲ ಇದು ನೆನಪಿಡಬೇಕು ರೈಟ್ ಎಸ್ ಇದೊಂದು ನೋಡ್ರಿ ಹೈಲಿ ಇಂಪಾರ್ಟೆಂಟ್ ಇದೇನು highly important find the direction cosines of a line which makes equal angles with coordinate axis 2 mark ಕೇಳ್ತಾರೆ most of the exams ಅವರು ಕೇಳಿದ್ದಾರೆ ಕೇಳಿದಿಲ್ಲ ಅಂದ್ರೆ ಈ ಸಲ ಕೇಳ್ತಾರೆ ರೈಟ್ ಸೊ ನೋಡಿ solution equal angles with coordinate axis equal angles ಅಂದ್ರೆ ಏನು alpha angles ಅಂದ್ರೆ ಏನು alpha beta gamma alpha ಅಂದ್ರೆ x axis ಕೂಡ ಇರೋ ಆಂಗಲ್ beta ಅಂದ್ರೆ y axis ಕೂಡ ಇರೋ ಆಂಗಲ್ gamma ಅಂದ್ರೆ